ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಚಾಯ ನೀವೆಲ್ಲರೂ ವೆಲ್ಕಮ್ ಮಾಡ್ತೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈಗ ಏನಾದರೂ ನೀವು NEPನ ಪ್ರಕಾರ DSc 1 ಅಂತ ಕೆಮಿಸ್ಟ್ರಿ ತೊಗೊಂಡಿದ್ರೆ ಸೆಕೆಂಡ್ ಸೆಮ್ಮಲ್ಲಿ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಒಂದು ಯೂನಿಟ್ ಓದ್ತೀರಾ. ಅದರಲ್ಲಿ ಪ್ರಿಸಿಪಿಟೇಷನ್ ಟೈಟ್ರೋಮೆಟ್ರಿ ಅಂತ ಬರುತ್ತೆ, ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ಅದರಲ್ಲಿ ಅರ್ಜೆಂಟೋಮೆಟ್ರಿಕ್ ಟೈಟ್ರೇಷನ್ ಅಂತ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದ್ರೇನು, ದ ಟೈಟ್ರೇಷನ್ ವಿಚ್ ಗೋಯಿಂಗ್ ಟು ಇನ್ವಾಲ್ವ್ ದಿ ಪ್ರಿಸಿಪಿಟೇಷನ್ ವಿತ್ ರೆಸ್ಪೆಕ್ಟ್ ಟು ಸಿಲ್ವರ್. ಅರ್ಜೆಂಟೋಮೆಟ್ರಿಕ್ ಅನ್ನೋದಕ್ಕೆ ಲ್ಯಾಟಿನ್ ವರ್ಡ್ ಅದು ಸಿಲ್ವರ್ಗೆ, ಹಾಗಾಗಿ ಆ ಟೈಟ್ರೇಷನ್ ಯೂಸ್ ಮಾಡಿ ಮಾಡುವಂಥ ಟೈಟ್ರೇಷನ್ಗಳ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಅದರಲ್ಲಿ 3 ಮೆಥಡ್ಗಳಿವೆ: ಮೋರ್ಸ್ ಮೆಥಡ್, ವೋಲ್ಹಾರ್ಡ್ ಮೆಥಡ್, ಫಾಜನ್ಸ್ ಮೆಥಡ್ ಅಂತ. 3 ಮೆಥಡ್ದು ಅಡ್ವಾಂಟೇಜಸ್ ಏನು, ಹೇಗೆ ಮಾಡ್ತಾರೆ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆ್ಯಕ್ಚುಲಿ ನಿಮಗೆ ಸೆಕೆಂಡ್ ಸೆಮ್ಮಲ್ಲಿ 4 ಯೂನಿಟ್ ಇದೆ. ಅದರಲ್ಲಿ ಮೊದಲನೇ ಯೂನಿಟು ಅನಾಲಿಟಿಕಲ್ ಕೆಮಿಸ್ಟ್ರಿ, 2 ಯೂನಿಟ್ ಫಿಸಿಕಲ್ ಕೆಮಿಸ್ಟ್ರಿ ಇದೆ, 4ನೇ ಯೂನಿಟ್ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಸೊ ಹಾಗಾಗಿ ಎಲ್ಲ ವಿಡಿಯೋಸು, ಸುಮಾರು ವಿಡಿಯೋಸು ನಾನು ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಪ್ಲೇ ಲಿಸ್ಟಿಗೆ ಹೋಗಿ ಸೆಕೆಂಡ್ ಸೆಮ್ NEP ಅಂತ ಕೊಟ್ಟರೆ ನಿಮಗೆ ಎಲ್ಲ ವೀಡಿಯೋಸು ಅದರಲ್ಲಿ ಬರ್ತಾ ಹೋಗುತ್ತೆ. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಾನು ಹೇಳಿದೆ ಪ್ರಿಸಿಪಿಟೇಷನ್ ಟೈಟ್ರೇಷನ್ ಅಂತ ಹೇಳ್ತಾ ಇದ್ದೀನಿ. ಇಟ್ಸ್ ಎ ಟೈಪ್ ಆಫ್ ಟೈಟ್ರೇಷನ್ ಇನ್ ವಿಚ್, ನಿಮಗೆ ಗೊತ್ತು, ಯಾವುದೇ ಒಂದು ಟೈಟ್ರೇಷನ್ ಮಾಡೋದಕ್ಕೆ 2 ಸೊಲ್ಯೂಷನ್ ಬೇಕಾಗತ್ತೆ. ದೇ ಗೋಯಿಂಗ್ ಟು ಕಂಬೈನ್, ದೇ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಈಚ್ ಅದರ್ ಟು ಫಾರ್ಮ್ ಎ ಪ್ರಾಡಕ್ಟ್. ಡ್ಯೂರಿಂಗ್ ದಟ್ product formation or during the course of that reaction, if they have capable of forming the precipitate, ಅಂತ ಟೈಟ್ರೇಷನ್ಗೆ ನಾವು precipitation titration ಅಂತ ಹೇಳ್ತೀವಿ. ಈ ಪ್ರಿಸಿಪಿಟೇಷನ್ ಏನು ಫಾರ್ಮೇಷನ್ ಆಗಿದೆಯಲ್ಲ ಅದು ರಿಯಾಕ್ಷನ್ ಆಗೋ ತನಕನೂ ಇರಬೇಕು. ಅಂಥ ಟೈಟ್ರೇಷನ್ಸ್ಗೆ ನಾವೇನಂತ ಕರಿತೀವಿ, ಪ್ರಿಸಿಪಿಟೇಷನ್ ಟೈಟ್ರೇಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ನ ತಗೊಳ್ಳೋದಾದರೆ AgNO3ಗೆ NaClನ ಆ್ಯಡ್ ಮಾಡಿದಾಗ, ಅಂದರೆ ನಿಮ್ಗೆ ಗೊತ್ತು, ಯಾವುದೇ ಒಂದು ಟೈಟ್ರೇಷನ್ ಮಾಡೋಕ್ಕೆ 2 ಸೊಲ್ಯೂಷನ್ ಬೇಕು. ಇಲ್ಲಿ ಒಂದು AgNO3 ಆಗಿದೆ, ಇನ್ನೊಂದು NaCl ಆಗಿದೆ. ಅವೆರಡೂ ಕಂಬೈನ್ ಆದಾಗ ನಿಮಗೆ AgCl ಬರುತ್ತೆ. ದಟ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ದಿ ಪ್ರಿಸಿಪಿಟೇಟ್, ವೈಟ್ ಪ್ರಿಸಿಪಿಟೇಟ್ ಆಗಿರುತ್ತೆ. ಇಂಥ ಟೈಪ್ ಆಫ್ ಟೈಟ್ರೇಷನ್ಸ್ಗೆ ನಾವೇನಂತ ಕರಿತೀವಿ, ಪ್ರಿಸಿಪಿಟೇಷನ್ಸ್ ಅಂತ ಕರಿತೀವಿ. ಇಲ್ಲಿ ಏನು ಮಾಡ್ತೀವಿ ಅಂದರೆ, ಇನ್ ಆರ್ಡರ್ ಟು ಗೆಟ್ ದಿ ಪ್ರಿಸಿಪಿಟೇಟ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ದಿ ಡಿಫರೆಂಟ್ ರಿಯೇಜೆಂಟ್. ಆ ರಿಯೇಜೆಂಟ್ಗೆ ನಾವೇನಂತ ಕರಿತೀವಿ, ಪ್ರಿಸಿಪಿಟೇಟಿಂಗ್ ರಿಯೇಜೆಂಟ್ ಅಂತ ಕರಿತೀವಿ. ದಟ್ಸ್ ಎ ಸಬ್ಸ್ಟೆನ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಫಾರ್ಮೇಷನ್ ಆಫ್ ದಿ ಪ್ರಿಸಿಪಿಟೇಟ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಪ್ರಿಸಿಪಿಟೇಟಿಂಗ್ ರಿಯೇಜೆಂಟ್ ಅಂತ ಕರಿತೀವಿ. ಅಮೌಂಟ್ ಆಫ್ ಪ್ರಿಸಿಪಿಟೇಟಿಂಗ್ ರಿಯೇಜೆಂಟ್ ಆ್ಯಡೆಡ್ ಈಸ್ ಈಕ್ವಲ್ ಟು ಅಮೌಂಟ್ ಆಫ್ ದಿ ಪ್ರಿಸಿಪಿಟೇಟ್ ದಟ್ ಹ್ಯಾಸ್ ಬೀನ್ ಫಾರ್ಮ್ಡ್. ಆ ಬೇಸಿಸ್ ಮೇಲೆ, ಆ ಪ್ರಿನ್ಸಿಪಲ್ ಮೇಲೆ ನನಗೆ ಎಷ್ಟು ಪ್ರಿಸಿಪಿಟೇಷನ್ ಬಂದಿದೆ ಅಂತ ನಾನು ನೋಡ್ಕೊಳ್ತಾ ಹೋಗ್ತೀನಿ. ಆ ಪ್ರಿಸಿಪಿಟೇಟಿಂಗ್ ಏಜೆಂಟ್ ಏನಿದೆಯಲ್ಲ ಅದು, ಅದರಲ್ಲಿ ಇರುವಂಥ ಅಯಾನ್ಸ್ ಏನು ಮಾಡುತ್ತಲ್ಲ ಅದು ಏನು ಮಾಡುತ್ತೆ, ಅನಲೈಡ್ ಜೊತೆಗೆ ಕಂಬೈನ್ ಆಗಿ ದೇ ಗೋಯಿಂಗ್ ಟು ಫಾರ್ಮ್ ದಿ ಡಿಫರೆಂಟ್ ಕಲರ್ಡ್ ಸೊಲ್ಯೂಷನ್. ಡಿಫ್ರೆಂಟ್ ಕಲರ್ಡ್ ಪ್ರಿಸಿಪಿಟೇಟೆಡ್ ಸೊಲ್ಯೂಷನ್ಸ್ ಬರುತ್ತೆ. ಅದನ್ನು ಫಿಲ್ಟರ್ ಮಾಡಿ ಐ ಆಮ್ ಗೋಯಿಂಗ್ ಟು ದಿ ಎಂಡ್ ಪಾಯಿಂಟ್. ಅದರಲ್ಲಿ ಒಂದು ಎಕ್ಸಾಂಪಲ್ ಯಾವುದು ಅಂದರೆ ಅರ್ಜೆಂಟೋಮೆಟ್ರಿಕ್ ಟೈಟ್ರೇಷನ್ ಅಂತ ಕರಿತೀವಿ. ಹಿಯರ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಕ್ಲೋರೈಡ್ ಅಯಾನ್ಸ್ ಇನ್ ಎ ಸೊಲ್ಯೂಷನ್ ಯೂಸಿಂಗ್ ಎ ಸಿಲ್ವರ್ ಅಯಾನ್ಸ್ ಈಸ್ ನೋನ್ ಆಸ್ ಅರ್ಜೆಂಟೋಮೆಟ್ರಿಕ್ ಟೈಟ್ರೇಷನ್. ಅರ್ಜೆಂಟೋ ಅಂತ ಅಂದರೆ ಅದು ಸಿಲ್ವರ್ ಅಂತ, ಅದು ಲ್ಯಾಟಿನ್ ವರ್ಡು, ಹಾಗಾಗಿ ಅದೇ ಟರ್ಮ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಸಿಲ್ವರ್ ಅಯಾನ್ಸ್ನ ಯೂಸ್ ಮಾಡಿ ಕಾನ್ಸಂಟ್ರೇಷನ್ ಆಫ್ ದಿ ಹ್ಯಾಲೈಡ್ಸ್, ಹ್ಯಾಲೈಡ್ಸ್ ಅಂದರೆ ಅದು ಕ್ಲೋರೈಡ್ ಆಗಿರ್ಬೋದು, ಬ್ರೋಮೈಡ್ ಆಗಿರ್ಬೋದು, ನೈಟ್ರೇಟ್ ಆಗಿರ್ಬೋದು, ಅದನ್ನು ಐಡೆಂಟಿಫೈ ಮಾಡ್ತೀವಲ್ಲ, ಅಂಥ ಟೈಟ್ರೇಷನ್ಸ್ಗೆ ನಾವೇನಂತ ಕರಿತೀವಿ, ಅಂಥ ಟೈಪ್ ಆಫ್ ಪ್ರಿಸಿಪಿಟೇಷನ್ ಟೈಟ್ರೇಷನ್ಸ್ಗೆ ನಾವೇನಂತ ಕರಿತೀವಿ, ಅರ್ಜೆಂಟೋಮೆಟ್ರಿಕ್ ಟೈಟ್ರೇಷನ್ ಅಂತ ಹೇಳ್ತೀವಿ. ಈಗ AgNO3 ಇದೆ, ಅದು Cl ಮೈನಸ್ ಜೊತೆಗೆ ರಿಯಾಕ್ಟ್ ಆದಾಗ AgCl ವೈಟ್ ಪ್ರಿಸಿಪಿಟೇಟು, NO3 ಹೊರಗಡೆ ಬರುತ್ತೆ. ಇಲ್ಲೇನು ಮಾಡ್ತಾ ಇದ್ವಿ, ವಿ ಆರ್ ಯೂಸಿಂಗ್ ಸಿಲ್ವರ್ and using the silver ion ನಾನು ಪ್ರಿಸಿಪಿಟೇಷನ್ ಮಾಡಿಕೊಂಡು ವಾಟ್ ಇಸ್ ದ ಅಮೌಂಟ್ ಆಫ್ ಕ್ಲೋರೈಡ್ ಪ್ರೆಸೆಂಟ್ ಇನ್ ದಿ ಗಿವನ್ ಸ್ಯಾಂಪಲ್ ಅಂತ, ಇನ್ ದಿ ಗಿವನ್ ಅನಲೈಟ್ ಸೊಲ್ಯೂಷನ್ ಅಂತ ಐಡೆಂಟಿಫೈ ಮಾಡ್ತಾ ಇದ್ದೀನಿ. ಅಂಥ ಟೈಟ್ರೇಷನ್ಸ್ಗೆ ನಾವೇನಂತ ಕರಿತೀವಿ, ಅರ್ಜೆಂಟೋಮೆಟ್ರಿಕ್ ಟೈಟ್ರೇಷನ್ ಅಂತ ಕರಿತೀವಿ. 3 ಮೆಥಡ್ ಇದೆ. ಒಂದಕ್ಕೆ ಮೋರ್ಸ್ ಮೆಥಡ್ ಅಂತ ಹೇಳ್ತಾರೆ, ವೋಲ್ಹಾರ್ಡ್ ಮೆಥಡ್ ಅಂತ ಕರೀತಾರೆ,
ಫಾಜನ್ಸ್ ಮೆಥಡ್ ಅಂತಾರೆ. ಈ 3 ಮೆಥಡ್ ಯೂಸ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಟೇಕ್ ದಿ ಹೆಲ್ಪ್ ಆಫ್ ದಿ ಸಿಲ್ವರ್ ಅಯಾನ್ಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಅಮೌಂಟ್ ಆಫ್ ಹ್ಯಾಲೈಡ್ ಪ್ರೆಸೆಂಟ್ ಇನ್ ದಿ ಗಿವನ್ ಸ್ಯಾಂಪಲ್. ಅಂಥದಕ್ಕೆ ನಾವು ಅರ್ಜೆಂಟೋಮೆಟ್ರಿಕ್ ಟೈಟ್ರೇಷನ್ಸ್ ಅಂತ ಕರಿತೀವಿ. ಇಟ್ಸ್ ಎ ಟೈಪ್ ಆಫ್ ಪ್ರಿಸಿಪಿಟೇಷನ್ ಸೊಲ್ಯೂಷನ್. ಪ್ರತಿ ಸಲನೂ ಇಲ್ಲಿ ಪ್ರಿಸಿಪಿಟೇಷನ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ನಾವೇನಾದರೂ ಕ್ಲೋರೈಡ್ನ ತೊಗೊಂಡ್ರೆ AgCl ಆಗುತ್ತೆ, ವಿಚ್ ವಿಲ್ ಬಿ ವೈಟ್ ಇನ್ ಕಲರ್. ಬ್ರೋಮೈಡ್ ಇತ್ತು ಅಂದರೆ ಪೇಲ್ ಯೆಲ್ಲೋ ಕಲರ್ ಇರುತ್ತೆ. ಅಯೋಡೈಡ್ ಇತ್ತು ಅಂದರೆ ಡಾರ್ಕರ್ ಶೇಡರ್ ಆಫ್ ಯೆಲ್ಲೋ ಕಲರ್ ನಿಮಗೆ ಬರ್ತಾ ಹೋಗುತ್ತೆ. ಫ್ರಮ್ ದಿ ಕಲರ್ ಐಡೆಂಟಿಫಿಕೇಶನ್ ಈಸಿಲಿ ಐ ಕ್ಯಾನ್ ಫೈಂಡ್ ಔಟ್ ದಿ ಅಮೌಂಟ್ ವೆದರ್ ದಟ್ ಹ್ಯಾಸ್ ಬಿನ್ ಫಾರ್ಮ್ಡ್ ಆರ್ ನಾಟ್ ಅಂತ. ಬಟ್ ಹೇಗೆ ಅನ್ನೋದನ್ನು ನಾನು ಟೈಟ್ರೇಷನ್ ಮಾಡಿ ಕಂಡುಹಿಡ್ಕೋಬೇಕಾಗುತ್ತೆ. ಮೊದಲನೇದು ಮೋರ್ಸ್ ಮೆಥಡ್ ಅಂತ ಹೇಳ್ತೀವಿ. ಈ ಮೆಥಡ್ಗೆ ಮೋರ್ಸ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಇಟ್ ವಾಸ್ ಡಿಸೈನ್ ಬೈ ಎ ಮೋರ್ ವಿಚ್ ಇಸ್ ಹೂ ಈಸ್ ಎ ಜರ್ಮನ್ ಕೆಮಿಸ್ಟ್. ಇದು ಡೈರೆಕ್ಟ್ ಮೆಥಡು. ಕ್ಲೋರೈಡ್ ಕೆನ್ ಬಿ ಈಸಿಲಿ ಐಡೆಂಟಿಫೈಡ್. ಮೋರ್ಸ್ ಮೆಥಡಲ್ಲಿ ಅಯೋಡೈಡ್ ಬ್ರೋಮೈಡು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಓನ್ಲಿ ದ ಕ್ಲೋರೈಡ್ ಕೆನ್ ಬಿ ಐಡೆಂಟಿಫೈಡ್ ಯೂಸಿಂಗ್ ದೀಸ್ ಮೆಥಡ್. ಇಲ್ಲಿ ಸಿಲ್ವರ್ ನೈಟ್ರೇಟ್ನ ನಾವು ಸಿಲ್ವರ್ ಅಯಾನ್ಸ್ ಬೇಕು, ಹಾಗಾಗಿ ಸಿಲ್ವರ್ ನೈಟ್ರೇಟ್ನ ನಾವು ಟೈಟ್ರೆಂಟ್ ಆಗಿ ಯೂಸ್ ಮಾಡ್ತೀವಿ. Again we are going to use the end point to indicate the end point. We are going to use an indicator. Usually indicator potassium ಅಥವಾ ಸೋಡಿಯಂ ಕ್ರೋಮೇಟ್ ಆಗಿರುತ್ತೆ. ಅಂತ ಟೈಟ್ರೇಷನ್ ಮಾಡಿ ಎಂಡ್ ಪಾಯಿಂಟು ನನಗೆ ಕಲರ್ ಬರಬೇಕು. ಹಾಗಾಗಿ ನಾನು ಏನು ಮಾಡ್ತೀನಿ, ಐದರ್ ಪೊಟ್ಯಾಷಿಯಮ್ ಅಥವಾ ಸೋಡಿಯಂ ಕ್ರೋಮೈಟ್ನ ಯೂಸ್ ಮಾಡ್ತೀನಿ. ಬಿಗಿನಿಂಗಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮದು ಏನು ಸಿಲ್ವರ್ ಇರುತ್ತಲ್ಲ, ಆ ಸಿಲ್ವರ್ ಏನು ಮಾಡುತ್ತೆ, Cl ಜೊತೆಗೆ ರಿಯಾಕ್ಟ್ ಆಗುತ್ತೆ ಟು ಗಿವ್ ಎ AgCl, ವೈಟ್ ಪ್ರೆಸಿಪಿಟೇಟ್ ಬರುತ್ತೆ. ಅಗೇನ್ ಮತ್ತೆ ಎಕ್ಸಸ್ಸು Ag ಇತ್ತು ಅಂತಂದರೆ ಅದಕ್ಕೆ ನಾನು ಸಿಲ್ವರ್ ಕ್ರೋಮೈಟು, ಪೊಟ್ಯಾಷಿಯಂ ಕ್ರೋಮೈಟು ಅಥವಾ ಪೊಟ್ಯಾಷಿಯಂ ಸೋಡಿಯಂ ಕ್ರೋಮೈಟ್ ಆ್ಯಡ್ ಮಾಡಿದಾಗ ಆ ಕ್ರೋಮೈಟ್ ಅಯೋಡೈಡ್ ಜೊತೆಗೆ ಸೇರಿಕೊಂಡು ಅದೇನು ಮಾಡುತ್ತೆ, ಬ್ರಿಕ್ ರೆಡ್ ಕಲರ್ ಪ್ರೆಸಿಪಿಟೇಟ್ ಕೊಡ್ತಾ ಹೋಗುತ್ತೆ. ಸಿಲ್ವರ್ ಕ್ರೋಮೇಟ್ ಫಾರ್ಮೇಷನ್ ಆಗುತ್ತೆ. ಈ ಮೆಥಡ್ಗೆ ನಾವೇನಂತ ಕರಿತೀವಿ, ಮೋರ್ಸ್ ಮೆಥಡ್ ಅಂತ ಕರಿತೀವಿ. ಮೊದಲು ಏನು ಮಾಡ್ತೀವಿ ನಾವು, ಸಿಲ್ವರ್ ನೈಟ್ರೇಟ್ನ ಆ್ಯಡ್ ಮಾಡ್ತೀವಿ. ನಂದು ಹ್ಯಾಲೈಡ್ ಅಥವಾ ಕ್ಲೋರೈಡ್ ಸೊಲ್ಯೂಷನ್ಗೆ ಆ್ಯಡ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ನನಗೆ ವೈಟ್ ಪ್ರಿಸಿಪಿಟೇಟ್ ಬರುತ್ತೆ. ಎಗೇನ್ ನಾನು ಅದಕ್ಕೆ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಯೂಸ್ ಆ್ಯಡ್ ಎನ್ ಇಂಡಿಕೇಟರ್. ಆ ಇಂಡಿಕೇಟರ್ ಏನಾಗಿರುತ್ತೆ, ಸೋಡಿಯಂ ಕ್ರೋಮೈಟ್ ಆಗಿರುತ್ತೆ, ಇಲ್ಲಾಂದರೆ ಪೊಟ್ಯಾಷಿಯಂ ಕ್ರೋಮೈಟ್ ಆಗಿರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದಿ ಸಾಲ್ಯುಬಿಲಿಟಿ, the precipitation silver chromate has a slightly greater solubility. Precipitate has a brick red second precipitate indicating the end point. ಈ ರಿಯಾಕ್ಷನ್ ಮಾಡೋದಕ್ಕೆ ನಾನು pHನ 7 to 10 ಮೇಂಟೈನ್ ಮಾಡ್ಕೋಬೇಕಾಗತ್ತೆ. Chromate ion in acidic condition is protonated to form the chromic acid, minimizes the precipitation at the end point. ನಾನು ಇದಕ್ಕಿಂತ ಮುಂಚೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ವಾಟ್ ಆರ್ ದಿ ಕಂಡೀಷನ್ ದಟ್ ವಿ ಹ್ಯಾವ್ ಟು ಮೇಂಟೈನ್ ಇನ್ ಆರ್ಡರ್ ಟು ರಿಟೈನ್ ದಿ ಪ್ರಿಸಿಪಿಟೇಷನ್ ಅಂತ ಹೇಳ್ತಾ ಇದ್ದೀನಿ. pH ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಎರಡನೇದು ಅಸಿಡಿಕ್ ಕಂಟೆಂಟ್ ಇದೆಯಾ ನಿಮ್ಮ ಮಾಲಿಕ್ಯೂಲಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹೈಲಿ ಆಲ್ಕಲೈನ್ ಸೊಲ್ಯೂಷನ್ pH ಅಬೌವ್ 10 ರಿಸಲ್ಟ್ ಇನ್ ದಿ ಫಾರ್ಮೇಷನ್ ಆಫ್ ದಿ ಸಿಲ್ವರ್ ಹೈಡ್ರಾಕ್ಸೈಡ್ ಆರ್ ಎನ್ ಆಕ್ಸೈಡ್, ರಿಸಲ್ಟ್ ಇನ್ ಎ ಬ್ರೌನ್ ಕಲರ್ ಆ್ಯಂಡ್ ದಿಸ್ ಇಂಟರ್ಫಿಯರ್ಸ್ ಅಟ್ ದಿ ಎಂಡ್ ಪಾಯಿಂಟ್. ಸೊ ನನಗೆ ಎಂಡ್ ಪಾಯಿಂಟು ಕರೆಕ್ಟಾಗಿ ಬೇಕು ಅಂತಂದರೆ ನಾನು pHನ 7 to 10 ಇಟ್ಕೋಬೇಕಾಗತ್ತೆ. ಅದಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ ಸಿಲ್ವರ್ ಹೈಡ್ರಾಕ್ಸೈಡು ಬರುತ್ತೆ. ದಟ್ ಇಸ್ ಆಲ್ಸೋ ರೆಡ್ ಇನ್ ಕಲರ್. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಎ ಡೌಟ್ ಬಿಕಾಸ್ ಎಂಡ್ ಪಾಯಿಂಟ್ ಐ ಆಮ್ ಗೋಯಿಂಗ್ ಟು ಗೆಟ್ ಎ ರೆಡ್ ಪ್ರಿಸಿಪಿಟೇಟ್, ದಟ್ ಈಸ್ ಬಿಕಾಸ್ ಆಫ್ ದಿ ಸಿಲ್ವರ್ ಕ್ರೋಮೇಟ್ ಆರ್ ಬಿಕಾಸ್ ಆಫ್ ದಿ ಸಿಲ್ವರ್ ಹೈಡ್ರಾಕ್ಸೈಡ್. ನನಗೆ ಕನ್ಫ್ಯೂಷನ್ ಆಗುತ್ತೆ, ಎಂಡ್ ಪಾಯಿಂಟ್ ಐಡೆಂಟಿಫೈ ಮಾಡೋದು ತಪ್ಪಾಗುತ್ತೆ. ಹಾಗಾಗಿ pH ನಾನು 7 to 10 ನಾನು ಮೇಂಟೈನ್ ಮಾಡಿ ಐಡೆಂಟಿಫಿಕೇಷನ್ ಮಾಡಬೇಕು. ಈ ಮೆಥಡ್ಗೆ ನಾವೇನಂತ ಕರಿತೀವಿ ಅಂತಂದರೆ ಮೋರ್ಸ್ ಮೆಥಡ್ ಅಂತ ಕರಿತೀವಿ. ಎರಡನೇ ಮೆಥಡ್ ಏನಿದೆಯಲ್ಲ, ಹೋಲಾರ್ಡ್ ಮೆಥಡ್ ಅಂತ ಹೇಳ್ತೀವಿ. ಇದನ್ನು ಜರ್ಮನ್ ಕೆಮಿಸ್ಟ್ರಿ ಹೋಲಾರ್ಡ್ ಅನ್ನೋನು ಡಿಸೈನ್ ಮಾಡ್ತಾನೆ. ಇಲ್ಲಿ ನಾವು ಡೈರೆಕ್ಟಾಗಿ ಮಾಡಲ್ಲ, ಇಂಡೈರೆಕ್ಟಾಗಿ ನಾವು ಟೈಟ್ರೇಷನ್ನ ಮಾಡ್ತೀವಿ. ಆದರೆ ಮೋರ್ಸ್ ಮೆಥಡಲ್ಲಿ ಏನು ಮಾಡ್ತಾ ಇದ್ವಿ, ಡೈರೆಕ್ಟಾಗಿ AgNO3ನ ಹಾಕ್ತಾ ಇದ್ವಿ. AgNO3 ಏನು ಮಾಡ್ತಿತ್ತು, AgCl ಆಗಿ ಕನ್ವರ್ಟ್ ಆಗ್ತಿತ್ತು. ಆ ಟೈಟ್ರೇಷನ್ ಎಕ್ಸಸ್ Ag ಏನು ಮಾಡ್ತಿತ್ತು, ಇಂಡಿಕೇಟರ್ ಜೊತೆಗೆ ರಿಯಾಕ್ಟ್ ಆಗಿ ನಿಮಗೆ ಕಲರ್ ಅಥವಾ ಎಂಡ್ ಪಾಯಿಂಟು ಕೊಡ್ತಿತ್ತು. ಇಲ್ಲೇನು ಮಾಡ್ತೀವಿ, ನಾವು ಬ್ಯಾಕ್ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಬ್ಯಾಕ್ ಟೈಟ್ರೇಷನ್ ಮಾಡ್ತೀವಿ. ಇಂಡೈರೆಕ್ಟ್ ಮೆಥಡಲ್ಲಿ ಇದರಲ್ಲಿ ಐಡೆಂಟಿಫೈ ಮಾಡ್ತೀವಿ. ಬಟ್ ದಿಸ್ ಮೆಥಡ್ ಇಸ್ ಸೂಟಬಲ್ ಫಾರ್ ಆಲ್ ದಿ ಹ್ಯಾಲೈಡ್ಸ್.
ಬ್ರೋಮೈಡ್ ಇರ್ಬೋದು, ಐಡೈಡ್ ಇರ್ಬೋದು, ಕ್ಲೋರೈಡ್ಸ್ ಇರ್ಬೋದು, ಈಸಿಯಾಗಿ ನಾನು ಐಡೆಂಟಿಫೈ ಮಾಡ್ಬೋದು. ಆದರೆ ಮೋರ್ಸ್ ಮೆಥಡ್ನ ತೊಗೊಂಡ್ರೆ ಓನ್ಲಿ ದ ಕ್ಲೋರೈಡ್ಸ್ ಕ್ಯಾನ್ ಬಿ ಐಡೆಂಟಿಫೈ. ಹೇಗೇನು ಇಲ್ಲೂ ನಾವು ಟೈಟ್ರೆಂಟ್ ಆಗಿ ಸಿಲ್ವರ್ ನೈಟ್ರೇಟ್ನೇ ಯೂಸ್ ಮಾಡ್ತೀನಿ, ಆದರೆ ಇಂಡಿಕೇಟರ್ ಆಗಿ ಐರನ್ ಅಯಾನ್ಸ್ ನಾನು ಯೂಸ್ ಮಾಡ್ತೀನಿ. ಎಗೇನ್ ಇಲ್ಲೂ ನಿಮಗೆ ಏನಾಗುತ್ತೆ ಅಂದರೆ ಇನ್ ಆಸಿಡಿಕ್ ಮೀಡಿಯಮ್ ಐರನ್ ಅಯಾನ್ ಗೆಟ್ ಪ್ರಿಸಿಪಿಟೇಟೆಡ್ ಆಸ್ ಹೈಡ್ರೇಟೆಡ್ ಆಕ್ಸೈಡ್. ನಾನೇನು ಮಾಡಬೇಕಾಗತ್ತೆ, ರಿಯಾಕ್ಷನ್ನ ಏನು ಮಾಡಬೇಕಾಗತ್ತೆ, ನಾನು ಆಸಿಡಿಕ್ ಮೀಡಿಯಮಲ್ಲೇ ನಾನು ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಅದೇನಾಗುತ್ತೆ, ಹೈಡ್ರೇಟೆಡ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ಏನಾಗುತ್ತೆ, ಆ್ಯಸ್ ದಟ್ ಇನ್ ದಿ ಕೇಸ್ ಆಫ್ ಮೋರ್ಸ್ ಮೆಥಡಲ್ಲೇ ಪ್ರಕಾರನೇ ಕ್ಲೋರೈಡ್ ಇದ್ದಿದ್ದು ಏನಾಗುತ್ತೆ, ಅಥವಾ ಬ್ರೋಮೈಡ್ ಆಗಿರ್ಬೋದು, ಐಡೈಡ್ ಆಗಿರ್ಬೋದು, ದಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ದ ಸಿಲ್ವರ್ ಆ್ಯಂಡ್ ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಸಿಲ್ವರ್ ಕ್ಲೋರೈಡ್. ದೆನ್ ಎಕ್ಸೆಸ್ ಆಫ್ silver nitrate is added. So leftover silver nitrate is estimated against sodium thiosulfate solution, and when sodium thiosulfate consume all silver, excess of thiosulfate is made to react with an indicator, and indicator is iron thiocyanate complex is formed, which will be red in color. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ನಾವು ಡೈರೆಕ್ಟಾಗಿ ಕಂಡುಹಿಡಿತಾ ಇಲ್ಲ, ಇಂಡೈರೆಕ್ಟಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ನಮಗೆ ಇರೋವಂಥ ಸಿಲ್ವರ್ ನೈಟ್ರೇಟ್ನ ಏನು ಮಾಡ್ತೀನಿ, ನಮ್ಮದು ಹ್ಯಾಲೈಡ್ ಸೊಲ್ಯೂಷನ್ ಜೊತೆಗೆ ರಿಯಾಕ್ಷನ್ ಮಾಡ್ತೀನಿ, ಟೈಟ್ರೇಟ್ ಮಾಡ್ತೀನಿ. ಸೊ ಎಷ್ಟು ಕ್ಲೋರೈಡ್ ಇದೆಯಲ್ಲ ಆ ಕ್ಲೋರೈಡ್ ಎಲ್ಲ ಏನಾಗುತ್ತೆ, ಸಿಲ್ವರ್ ಕ್ಲೋರೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಎಕ್ಸಸ್ ಸಿಲ್ವರ್ ಏನಿರುತ್ತಲ್ಲ ದಟ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಅ ಥಯೋಸೈನೈಡ್, ಆ್ಯಂಡ್ ಇಟ್ ಈಸ್ when it made to react with that, it going to form ಸಿಲ್ವರ್ ಥಯೋಸೈನೇಟ್ ಬರುತ್ತೆ. ಎಕ್ಸಸ್ ಐರನ್ ಏನಾದರೂ ಇರ್ತಲ್ಲ ದಟ್ ವಿಲ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಇಂಡಿಕೇಟರ್ ಟು ಫಾರ್ಮ್ ದಿ ರೆಡ್ ಕಲರ್. ಸೊ ಈ ಮೆಥಡ್ ಹಾಗಾದರೆ ಇವೆರಡಕ್ಕೂ ಇರೋವಂಥ ಡಿಫ್ರೆನ್ಸ್ ಏನು, ಹೋಲಾರ್ಡ್ಸ್ ಮೆಥಡ್ಗೂ ಮತ್ತು ಮೋರ್ಸ್ ಮೆಥಡ್ಗೂ. ಹೋಲಾರ್ಡ್ ಮೆಥಡ್ ಏನು ಮಾಡ್ತಾ ಇದ್ದೀವಿ, ಡೈರೆಕ್ಟಾಗಿ ನಾವು ಮಾಡ್ತಾ ಇಲ್ಲ, ಇಂಡೈರೆಕ್ಟಾಗಿ ಮಾಡ್ತಾ ಇದ್ದೀವಿ. ಮೋರ್ಸ್ ಮೆಥಡ್ ಏನಿದೆಯಲ್ಲ ಅದು ಡೈರೆಕ್ಟಾಗಿ ಮಾಡ್ತಾ ಇದ್ದೀವಿ. ಇಲ್ಲೇನಾಗ್ತಿದೆ, ಹೋಲಾರ್ಡ್ಸ್ ಮೆಥಡಲ್ಲಿ ಏನು ಮಾಡ್ತಾ ಇದ್ದೀವಿ, ರೆಡ್ ಪ್ರಿಸಿಪಿಟೇಟ್ ಏನಕ್ಕಿದೆ, ಫೆರಿಕ್ ಥಯೋಸೈನೈಟ್ ಅದು ಎಂಡ್ ಪಾಯಿಂಟು, ಅದಕ್ಕೆ ನನಗೆ ಬರ್ತಾ ಇದೆ. ಆದರೆ ಮೋರ್ ಸಾಲ್ಟಲ್ಲಿ ಯಾಕೆ ರೆಡ್ ಪ್ರಿಸಿಪಿಟೇಟ್ ಬರ್ತಾ ಇದೆ, ದಟ್ ಈಸ್ ಬಿಕಾಸ್ ಆಫ್ ಸಿಲ್ವರ್ ಆಕ್ಸಲೇಟ್. ನೆಕ್ಸ್ಟು ಹೋಲಾರ್ಡ್ಗೆ ಏನಾಗುತ್ತೆ, ಕಂಡೀಷನ್ಸ್ ಏನಾಗಿರಬೇಕು, ಶುಡ್ ಬಿ ಅಸಿಡಿಕ್ ಇರಬೇಕು, ಅದರ್ವೈಸ್ ಐರನ್ ಅಯಾನ್ಸ್ ಫಾರ್ಮ್ ಹೈಡ್ರಾಕ್ಸೈಡ್ ಅಯಾನ್ಸ್. ಮೋರ್ಸ್ ಮೆಥಡ್ಗಾದರೆ ನ್ಯೂಟ್ರಲ್ ಟು ಆಲ್ಕಲೈನ್ ಇರಬೇಕು, pH 7 to 10 ಇರಬೇಕು ಅಂತ ನಾವು ಹೇಳ್ತೀವಿ. ಹೋಲಾರ್ಡ್ ಮೆಥಡ್ ಏನಿದೆಯಲ್ಲ ಕಾನ್ಸಂಟ್ರೇಷನ್ ಆಫ್ ದಿ ಹ್ಯಾಲೈಡ್ಸ್ನ ಐಡೆಂಟಿಫೈ ಮಾಡ್ಬೋದು. ಇಲ್ಲೇನಾಗುತ್ತೆ ಅಂದರೆ ಅಯೋಡೈಡ್ ಈಸ್ ನಾಟ್ ಪಾಸಿಬಲ್. ಮೋರ್ಸ್ ಮೆಥಡಲ್ಲಿ ಕ್ಲೋರೈಡು ಮಾತ್ರ ಮಾಡೋಕ್ಕೆ ಸಾಧ್ಯ, ಅಯೋಡೈಡ್ನ ನಾವು ಮಾಡೋದಕ್ಕೆ ಆಗೋದಿಲ್ಲ. ಈ ಹೋಲಾರ್ಡ್ ಮೆಥಡ್ ಟೈಟ್ರೇಷನ್ನ ನಾವು 20 ಡಿಗ್ರಿ ಟೆಂಪ್ರೇಚರಲ್ಲಿ ಕ್ಯಾರಿಡ್ ಔಟ್ ಮಾಡ್ತೀವಿ, ವೆರಾಸ್ ಮೋರ್ಸ್ ಮೆಥಡಲ್ಲಿ ಐ ಆಮ್ ಗೋಯಿಂಗ್ ಟು ಕ್ಯಾರಿ ಔಟ್ ದಿ ರಿಯಾಕ್ಷನ್ ಅಟ್ ರೂಮ್ ಟೆಂಪರ್. ಅದೇ ಥರ ಥರ್ಡ್ ಮೆಥಡ್ ಇದೆ, ಆ ಮೆಥಡ್ಗೆ ನಾವೇನಂತ ಕರಿತೀವಿ, ಫಾಜಾನ್ಸ್ ಮೆಥಡ್ ಅಂತ ಕರಿತೀವಿ, ಇಂಡಿಕೇಟರ್ ಅಡ್ಸಾರ್ಪ್ಷನ್ ಮೆಥಡ್ ಅಂತ ಕರಿತೀವಿ. ಸೊ ಇಲ್ಲಿ ಇಂಡಿಕೇಟರ್ ಹಿಂದಿನ 2 ಕೇಸಲ್ಲಿ ಯೂಸ್ ಮಾಡಿದ್ದು ಏನು ಇಂಡಿಕೇಟರ್ ಯೂಸ್ ಮಾಡಿದೆ ನಾನು, ಆ ಇಂಡಿಕೇಟರ್ ಗೋಯಿಂಗ್ ಟು ಗಿವ್ ದಿ ಕಲರ್ ಅಟ್ ದಿ ಎಂಡ್ ಪಾಯಿಂಟ್. ಆದರೆ ಇಲ್ಲೇನಾಗುತ್ತೆ, ದಟ್ ಇಂಡಿಕೇಟರ್ ಗೋಯಿಂಗ್ ಟು ಅಡ್ಸಾರ್ಬ್ ಆನ್ ದಿ ಸರ್ಫೇಸ್ ಅಂತ, ಆನ್ ದಿ ಸರ್ಫೇಸ್ ಆಫ್ ದಿ ಪ್ರಿಸಿಪಿಟೇಷನ್, ಆನ್ ದಿ ಸರ್ಫೇಸ್ ಆಫ್ ದಿ ಕ್ರಿಸ್ಟಲ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಮೆಥಡ್ಗೆ ಇಂಡಿಕೇಟರ್ ಅಡ್ಸಾರ್ಪ್ಷನ್ ಮೆಥಡ್ ಅಂತಲೂ ಕರೀತಾರೆ. ದ ಪ್ರಿಸಿಪಿಟೇಷನ್ ಟೈಟ್ರೇಷನ್ ಇನ್ ವಿಚ್ ದ ಸಿಲ್ವರ್ ಅಯಾನ್ಸ್ ಈಸ್ ಟೈಟ್ರೇಟೆಡ್ ವಿತ್ ಅನ್ ಹ್ಯಾಲೈಡ್ ಆರ್ ಥಯೋಸೈನೈಟ್ ಅಯಾನ್ಸ್ in presence of adsorption indicator is called as Fajan's method. Since the adsorption of an indicator takes place at the end point, the method is also called as indicator adsorption method. The indicator, which is a dye, exists in solution as an ionized form, usually anion. ಈ ಮೆಥಡಲ್ಲಿ ಕ್ವಾಲಿಟೇಟಿವ್ ಆಗಿ ನಾನು ಹ್ಯಾಲೈಡ್ ಅಯಾನ್ಸು ಥಯೋಸೈನೈಟ್ ಅಯಾನ್ಸ್ನ ಐಡೆಂಟಿಫಿಕೇಷನ್ ಮಾಡ್ಬೋದು. Titration of Cl- ion with AgNO3 in presence of adsorption indicator. ಅಲ್ಲಿ ನಾವು ಏನು ಮಾಡ್ತಾ ಇದ್ವಿ, ಸೋಡಿಯಮು ಅಥವಾ ಪೊಟ್ಯಾಷಿಯಂ ಕ್ರೋಮೇಟ್ನ ಯೂಸ್ ಮಾಡ್ತಾ ಇದ್ವಿ. ಕ್ರೋಮೇಟ್ ಬದಲು ಅಡ್ಸಾರ್ಪ್ಷನ್ ಇಂಡಿಕೇಟರ್ಗಳನ್ನ ನಾವಿಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ AgNO3ನ ಬ್ಯೂರಟಲ್ ತಗೊಳ್ತೀವಿ, Cl- with the indicator we are going to take it in a conical flask. ಆದರೆ ಇಲ್ಲೇನಾಗುತ್ತೆ ಅಂದರೆ ಸಮ್ ಇಂಡಿಕೇಟರ್ ದೇ ಗೋಯಿಂಗ್ ಟು ಬಿ ಸ್ಟ್ರಾಂಗ್ಲಿ ಅಡ್ಸಾರ್ಬ್ಡ್ ಆ್ಯಂಡ್ ದೇ ವೋಂಟ್
disperse at the equivalent point. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, in order to adsorb strongly, in order to remove the indicator which has been adsorbed on the precipitation, we have to maintain the pH, ಪರ್ಟಿಕ್ಯುಲರ್ ಪಿ ಎಚ್ನ ನಾನು ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಫೋರ್ಸೀನ್ ಅಂತ ಏನು ಇಂಡಿಕೇಟರ್ ಇದೆ, ಅಡ್ಸಾರ್ಪ್ಷನ್ ಇಂಡಿಕೇಟರ್ ಇದೆ, ಅದರದ್ದು ಕೆ ಎ ವ್ಯಾಲ್ಯೂ ಏನಾಗಿದೆ ಅಂದರೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಿದೆ 7 to 10 ಇದೆ. ಹಂಗಾಗಿ ನಾನು ಏನು ಮಾಡ್ಕೋಬೇಕಾಗುತ್ತೆ, ಪಿ ಎಚ್ 7 ನಾನು ಮೋರ್ ದ್ಯಾನ್ ಅಸಿಡಿಕ್, ಮೋರ್ ದ್ಯಾನ್ ಪಿ ಎಚ್ 7 ಇರೋ ಥರ ನಾನು ನೋಡ್ಕೋಬೇಕಾಗತ್ತೆ. 7ಗಿನ್ನ ಕಡಿಮೆ ಇತ್ತು ಅಂದರೆ ಕಲರ್ ಚೇಂಜ್ ಆಗಲ್ಲ, ಪ್ರಿಸಿಪಿಟೇಷನ್ ಫಾರ್ಮೇಷನ್ನು ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಪಿ ಎಚ್ ರೇಂಜ್ ಏನಾದರೂ ಈ ಇಂಡಿಕೇಟರ್ ಯೂಸ್ ಮಾಡಿದೆ, ಎರಡು ಥರ ಇಂಡಿಕೇಟರ್ ಯೂಸ್ ಮಾಡ್ಬೋದು. ಒಂದು ಅಡ್ಸಾರ್ಬೆಂಟ್ ಇಲ್ಲದೆ ಇರೋವಂಥದ್ದು, ಇನ್ನೊಂದು ಅಡ್ಸಾರ್ಬೆಂಟ್ ಆಗೋವಂಥ ಇಂಡಿಕೇಟ್ರು. ಆ ಇಂಡಿಕೇಟ್ರ್ ಯೂಸ್ ಮಾಡಿದ್ರೆ ಪಿ ಎಚ್ ನನಗೆ ರೇಂಜ್ ನಾನು ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಫ್ಲೋರೋಸೀನ ಯೂಸ್ ಮಾಡಿದ್ವಿ ಅಂದರೆ ಕಲರ್ ಚೇಂಜ್ ಏನಾಗುತ್ತೆ ಅಂದರೆ ಯೆಲ್ಲೋ ಗ್ರೀನ್ ಟು ಪಿಂಕ್ ಬರುತ್ತೆ. ಎಲ್ಲ ಹ್ಯಾಲೈಡ್ಸು ಐಡೆಂಟಿಫಿಕೇಷನ್ ಮಾಡ್ಬೋದು. ಪಿ ಎಚ್ ನಾನು ಏನು ಮಾಡಬೇಕು, 7 to 10 ಮೇಂಟೈನ್ ಮಾಡ್ಕೋಬೇಕು. ಅದೇ ಥರ ಯೋಸಿನ್ ಅನ್ನೋ ಇಂಡಿಕೇಟರ್, ಅಡ್ಸಾರ್ಬೆಂಟ್ ಇಂಡಿಕೇಟರ್ ಕ್ಯಾನ್ ಆಲ್ಸೋ ಬಿ ಯೂಸ್. ಇದೇನಾಗುತ್ತೆ, ಪಿಂಕ್ ಟು ರೆಡ್ ವೈಲೆಟ್ ಕಲರ್ ಬರುತ್ತೆ. ದ ಸ್ಯಾಂಪಲ್ ಮಸ್ಟ್ ಕಂಟೈನ್ Cl minus ion and pH should be more than 7. ಇದು ಅಸಿಡಿಕ್ ಇರಬೇಕು. ವೆರಾಸ್ ಫ್ಲೋರೋಸಿನ್ ಯೂಸ್ ಮಾಡಿದ್ರೆ ನಾನು ಬೇಸಿಕ್ ಕಂಡೀಷನ್ಸ್ನ ಮೇಂಟೈನ್ ಮಾಡಬೇಕು. ಈ ರೀತಿಯಾಗಿ ನಾನೇನು ಮಾಡ್ತೀನಿ, ಪ್ರಿಸಿಪಿಟೇಷನ್ ಮಾಡಿಕೊಂಡು ಬೇಸ್ಡ್ ಆನ್ ದಿ ಅಮೌಂಟ್ ಆಫ್ ದಿ ಪ್ರಿಸಿಪಿಟೇಷನ್ ಫಾರ್ಮ್ಡ್ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಎಂಡ್ ಪಾಯಿಂಟ್. ಪರ್ಟಿಕ್ಯುಲರ್ಲಿ ಹಿಯರ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದ ಅಮೌಂಟ್ ಆಫ್ ಹ್ಯಾಲೈಡ್ಸ್ ಯೂಸಿಂಗ್ ಎ ಸಿಲ್ವರ್. ಅಂಥ ಟೈಟ್ರೇಷನ್ಗೆ ನಾವೇನಂತ ಕರಿತೀವಿ ಅಂದರೆ Argentometric titration ಅಂತ ಹೇಳ್ತೀವಿ. ಇಟ್ಸ್ ಅ ಟೈಪ್ ಆಫ್ ಪ್ರಿಸಿಪಿಟೇಷನ್ ಟೈಟ್ರೇಷನ್. ಪ್ರಿಸಿಪಿಟೇಷನ್ ಆಗ್ತಾ ಇದೆ, ಸಿಲ್ವರ್ ಇಸ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅ ಹ್ಯಾಲೈಡ್. ಅದು ಮೇ ಬಿ ಮೋಸ್ಟ್ ಡೈರೆಕ್ಟ್ ಮೆಥಡ್ ಇರ್ಬೋದು, ಇಂಡೈರೆಕ್ಟ್ ಮೆಥಡ್ ಇರ್ಬೋದು. ಬೇರೆ ಬೇರೆ ಥರ ಇಂಡಿಕೇಟರ್ಗಳನ್ನ ಯೂಸ್ ಮಾಡಿಕೊಂಡು ನಾನು ಏನು ಮಾಡ್ತಾ ಇದ್ದೀನಿ, ಪ್ರಿಸಿಪಿಟೇಷನ್ ಮಾಡ್ಕೊಳ್ತಾ ಇದ್ದೀನಿ. ಪ್ರಿಸಿಪಿಟೇಟಿಂಗ್ ರಿಯೇಜೆಂಟ್ ಏನಿದೆಯಲ್ಲ, ದಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದಿ ಅಮೌಂಟ್ ಆಫ್ ದಿ ಪ್ರಿಸಿಪಿಟೇಷನ್ ದಟ್ ಹ್ಯಾಸ್ ಬೀನ್ ಫಾರ್ಮ್ಡ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.